ನಮಸ್ಕಾರ ಗೆಳೆಯರೆ. ಪ್ರೀತಿ ಅನ್ನೋದು ಎಷ್ಟು ಪವಿತ್ರವೋ ಅದೇ ಪ್ರೀತಿ ದಾರಿ ತಪ್ಪಿದಾಗ ಎಷ್ಟು ಭಯಾನಕ ಆಗುತ್ತೆ ಅನ್ನೋದಕ್ಕೆ ಈ ಕೇಸ್ ಒಂದು ಸಾಕ್ಷಿ. ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ನಾವು ಪ್ಲಾನ್ ಮಾಡಿ ಕೊಲೆ ಮಾಡೋದನ್ನು ನೋಡಿಸ್ತೀವಿ. ಆದರೆ ಇಲ್ಲೊಬ್ಬಳು ಮಹಿಳೆ ತನ್ನ ಪ್ರಿಯಕರನ ಜೊತೆ ಸೇರಿ ತನ್ನ ಗಂಡನನ್ನೇ ಸದ್ದಿಲ್ಲದೆ ಮುಗಿಸಿಬಿಡ್ತಾಳೆ. ಪೊಲೀಸರಿಗೆ ಶಾಕ್ ಕೊಟ್ಟ ಆ ಕಿಲ್ಲರ್ ಹೆಂಡತಿ ಯಾರು? ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ ನಡೆದ ಆ ರಾತ್ರಿಯ ಘಟನೆ ಏನು? ಆವತ್ತು ಸ್ಯಾಮ್ ಅಬ್ರಹಾಂಗೆ ಏನಾಯಿತು? ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಯಾಮ್ ಅಬ್ರಹಾಂ ಮರ್ಡರ್ ಕೇಸ್ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಈ ಕೇಸ್ನಲ್ಲಿ ಬರುವ ಟ್ವಿಸ್ಟ್ಗಳು ಕ್ರೈಮ್ ಮೂವಿಗಿಂತ ಕಮ್ಮಿ ಇಲ್ಲ. ಈ ಕಥೆಯ ನಾಯಕ ಸ್ಯಾಮ್ ಅಬ್ರಹಾಂ ಕೇರಳದ ಪುನಲೂರು ಮೂಲದವನು. ತುಂಬ ಸಾಫ್ಟ್ ನೇಚರ್, ಎಲ್ಲರ ಜೊತೆ ನಗುನಗುತ್ತಾ ಇರ್ತಾ ಇದ್ದ ವ್ಯಕ್ತಿ. ಇವನ ಪತ್ನಿ ಸೋಫಿಯಾ. ಇವರಿಬ್ಬರಿಗೂ ಮದುವೆಯಾಗಿ ಒಂದು ಮುದ್ದಾದ ಮಗ ಕೂಡ ಇದ್ದ. 2013ರಲ್ಲಿ ಈ ಕುಟುಂಬ ಒಳ್ಳೆ ಭವಿಷ್ಯಕ್ಕಾಗಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಶಿಫ್ಟ್ ಆಗತ್ತೆ. ಸ್ಯಾಮ್ ಅಲ್ಲಿನ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಸೋಫಿಯಾ ಕೂಡ ಕೆಲಸಕ್ಕೆ ಸೇರ್ಕೊಳ್ತಾಳೆ. ಮೇಲ್ನೋಟಕ್ಕೆ ಇವರು ತುಂಬ ಹ್ಯಾಪಿ ಫ್ಯಾಮಿಲಿ ಥರ ಕಾಣಿಸ್ತಾ ಇದ್ರು. ಆದರೆ ಸೋಫಿಯಾ ಮನಸ್ಸಿನಲ್ಲಿ ಬೇರೆನೇ ನಡೀತಾ ಇತ್ತು. ಇಲ್ಲಿ ಮೂರನೇ ವ್ಯಕ್ತಿಯ ಎಂಟ್ರಿ ಆಗತ್ತೆ. ಅವನೇ ಅರುಣ್ ಕಮಲಾಸನನ್. ಇವನು ಸೋಫಿಯಾಗೆ ಕಾಲೇಜ್ ದಿನಗಳಿಂದಲೇ ಪರಿಚಯ. ಸೋಫಿಯಾ ಮದುವೆಯಾಗಿ ಆಸ್ಟ್ರೇಲಿಯಾಕ್ಕೆ ಹೋದ ಮೇಲೆ ಈ ಅರುಣ್ ಕೂಡ ಹೆಂಡತಿ ಮಗನನ್ನ ಕೇರಳದಲ್ಲೇ ಬಿಟ್ಟು ಸೋಫಿಯಾಗೋಸ್ಕರನೇ ಆಸ್ಟ್ರೇಲಿಯಾಕ್ಕೆ ಬರ್ತಾನೆ. ಅಕ್ಟೋಬರ್ 14, 2015 ಮೆಲ್ಬೋರ್ನ್ನ ಎಪ್ಪಿಂಗ್ ಅನ್ನೋ ಏರಿಯಾದಲ್ಲಿರುವ ಸ್ಯಾಮ್ ಮನೆಯಲ್ಲಿ ಎಲ್ಲವೂ ಶಾಂತವಾಗಿತ್ತು. ಮಾರನೇ ದಿನ ಬೆಳಗ್ಗೆ ಸೋಫಿಯಾ ಕಿರುಚಾಡ್ತಾ ಹೊರಗಡೆ ಬರ್ತಾಳೆ. ನನ್ನ ಗಂಡ ಎದ್ದೇಳ್ತಾ ಇಲ್ಲ, ಏನೋ ಆಗಿದೆ ಅಂದ ಅಳ್ತಾಳೆ. ನೆರೆಹೊರೆಯವರು ಬಂದು ನೋಡಿದಾಗ ಸ್ಯಾಮ್ ಬೆಡ್ ಮೇಲೆ ಮಲಗಿದ್ದ ಸ್ಥಿತಿಯಲ್ಲೇ ಪ್ರಾಣ ಬಿಟ್ಟಿದ್ದ. ಪೊಲೀಸರು ಬರ್ತಾರೆ. ಸೋಫಿಯಾ ಹೇಳ್ತಾಳೆ, ರಾತ್ರಿ ಚೆನ್ನಾಗಿಯೇ ಮಲಗಿದ್ರು, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿರಬೇಕು ಅಂತ. ಸ್ಯಾಮ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಆದರೂ ನಿದ್ರೆಯಲ್ಲೇ ಸತ್ತಿರೋದ್ರಿಂದ ಎಲ್ಲರೂ ಇದನ್ನ ಸ್ವಾಭಾವಿಕ ಸಾವು ಅಂದುಕೊಂಡ್ರು. ಆದರೆ ಪೊಲೀಸರಿಗೆ ಒಂದು ಸಣ್ಣ ಅನುಮಾನ ಇತ್ತು. ಸ್ಯಾಮ್ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಅವರ ದೇಹದಲ್ಲಿ ಸಯನೈಡ್ ಅಂಶ ಪತ್ತೆಯಾಗುತ್ತೆ. ಹಾರ್ಟ್ ಅಟ್ಯಾಕ್ ಅಂತ ನಂಬಿದ್ದ ಪೊಲೀಸರಿಗೆ ಇದು ದೊಡ್ಡ ಶಾಕ್. ಸ್ಯಾಮ್ ದೇಹಕ್ಕೆ ಸಯನೈಡ್ ಹೇಗೆ ಬಂತು? ಪೊಲೀಸರೀಗ ರಹಸ್ಯವಾಗಿ ತನಿಖೆ ಶುರು ಮಾಡ್ತಾರೆ. ಸೋಫಿಯಾ ಮೇಲೆ ಅನುಮಾನ ಇರುತ್ತೆ, ಆದರೆ ಸಾಕ್ಷಿ ಇಲ್ಲ. ಆಗ ಮೆಲ್ಬೋರ್ನ್ ಪೊಲೀಸರು ಒಂದು ದೊಡ್ಡ ಸ್ಕೆಚ್ ಹಾಕ್ತಾರೆ. ಸುಮಾರು 8 ತಿಂಗಳುಗಳ ಕಾಲ ಸೋಫಿಯಾ ಮತ್ತು ಅರುಣ್ ಮೇಲೆ ನಿಗಾ ಇಡ್ತಾರೆ. ಅವರ ಫೋನ್ ಕಾಲ್ಸ್ ಟ್ಯಾಪ್ ಮಾಡ್ತಾರೆ. ಆಗ ಬಯಲಾಗಿದ್ದು ಏನೆಂದರೆ ಇವರಿಬ್ಬರು ಸೀಕ್ರೆಟ್ ಆಗಿ ಭೇಟಿ ಮಾಡ್ತಾ ಇರೋದು. ಪೊಲೀಸರು ಒಬ್ಬ ಅಂಡರ್ ಕವರ್ ಏಜೆಂಟನ್ನ ಸೋಫಿಯಾ ಮತ್ತು ಅರುಣ್ ಹತ್ರ ಕಳಿಸ್ತಾರೆ. ಒಂದು ಕಡೆ ಸೋಫಿಯಾ ತನ್ನ ಡೈರಿಯಲ್ಲಿ ಸ್ಯಾಮ್ ಬಗ್ಗೆ ಎಷ್ಟು ದ್ವೇಷ ಇತ್ತು ಅನ್ನೋದನ್ನ ಬರೆದುಕೊಂಡಿರ್ತಾಳೆ. ನನಗೆ ಸ್ಯಾಮ್ ಬೇಡ, ಅರುಣ್ ಜೊತೆ ಇರಬೇಕು ಅನ್ನೋದು ಅವಳ ಪ್ಲಾನ್ ಆಗಿತ್ತು. ಅರುಣ್ ಎಷ್ಟು ಕ್ರೂರಿ ಅಂದ್ರೆ ಇದಕ್ಕೂ ಮುಂಚೆ ಒಮ್ಮೆ ಸ್ಯಾಮ್ ಮೇಲೆ ಕಾರ್ ಪಾರ್ಕಿಂಗ್ನಲ್ಲಿ ಅಟ್ಯಾಕ್ ಮಾಡಿದ್ದ. ಆಗ ಸ್ಯಾಮ್ ಹೇಗೋ ಬಚಾವಾಗಿದ್ದ. ಅಕ್ಟೋಬರ್ 14 ರಾತ್ರಿ ಏನಾಯ್ತಂದ್ರೆ, ಸೋಫಿಯಾ ಸ್ಯಾಮ್ಗೆ ಕೊಟ್ಟ ಆರೆಂಜ್ ಜ್ಯೂಸ್ನಲ್ಲಿ ನಿದ್ರೆ ಮಾತ್ರೆ ಬೆರೆಸಿದ್ಲು. ಸ್ಯಾಮ್ ಗಾಢ ನಿದ್ರೆಗೆ ಜಾರಿದ ಮೇಲೆ ಅರುಣ್ ಕಳ್ಳನ ಥರ ಮನೆಯೊಳಗೆ ಬರ್ತಾನೆ. ಸೋಫಿಯಾ ಅವನಿಗೆ ಹೆಲ್ಪ್ ಮಾಡ್ತಾಳೆ. ಅರುಣ್ ಆರೆಂಜ್ ಜ್ಯೂಸ್ಗೆ ಸೈನೈಡ್ ಮಿಕ್ಸ್ ಮಾಡಿ ಸ್ಯಾಮ್ಗೆ ಬಲವಂತವಾಗಿ ಕುಡಿಸ್ತಾರೆ, ಅಥವಾ ನಿದ್ರೆಯಲ್ಲಿದ್ದಾಗಲೇ ಇಂಜೆಕ್ಟ್ ಮಾಡ್ತಾರೆ. ಸ್ಯಾಮ್ ಚಡಪಡಿಸಿ ಅಲ್ಲೇ ಪ್ರಾಣ ಬಿಡ್ತಾನೆ. ಎಷ್ಟು ಪ್ಲ್ಯಾನ್ ಅಂದರೆ ಪೊಲೀಸರಿಗೆ ಹಾರ್ಟ್ ಅಟ್ಯಾಕ್ ಅಂತ ನಂಬಿಸಕ್ಕೆ ಇಬ್ಬರೂ ಸೇರಿ ಎಲ್ಲ ಸಾಕ್ಷಿ ನಾಶ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆದರೆ ಪೊಲೀಸರು ಇವರಿಬ್ಬರ ಪ್ರೇಮ ಸಲ್ಲಾಪದ ಆಡಿಯೋ ರೆಕಾರ್ಡಿಂಗ್ಸ್ ಮತ್ತು ಸೀಕ್ರೆಟ್ ಮೀಟಿಂಗ್ಗಳನ್ನು ಕೋರ್ಟ್ ಮುಂದೆ ಇಟ್ಟಾಗ ಇಡೀ ಆಸ್ಟ್ರೇಲಿಯಾ ಬೆಚ್ಚಿಬಿಡುತ್ತೆ. ಕೊನೆಗೆ 2018ರಲ್ಲಿ ಮೆಲ್ಬೋರ್ನ್ ಕೋರ್ಟ್ ಇವರಿಬ್ಬರಿಗೂ ಕಠಿಣ ಶಿಕ್ಷೆ ವಿಧಿಸುತ್ತೆ. ಸೋಫಿಯಾಗೆ 22 ವರ್ಷ ಮತ್ತು ಅರುಣ್ಗೆ 27 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಪ್ರೀತಿಗೋಸ್ಕರ ಗಂಡನನ್ನೇ ಕೊಂದ ಈ ಮಹಿಳೆ ಇಂದು ಜೈಲು ಪಾಲಾಗಿದ್ದಾಳೆ. ನೋಡಿದ್ರಲ್ಲ ಗೆಳೆಯರೆ,
ಎಷ್ಟೇ ಪ್ಲಾನ್ ಮಾಡಿ ತಪ್ಪು ಮಾಡಿದ್ರೂ ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಈ ಕೇಸ್ ಒಂದು ಉದಾಹರಣೆ. ತನ್ನನ್ನ ನಂಬಿದ ಗಂಡನನ್ನೇ ಈ ರೀತಿ ಮಾಡಿದ್ದು ಸರಿನಾ? ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ತರಹದ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕ್ರೈಮ್ ಸ್ಟೋರಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.